Good morning, Miss. Good morning, my dear students. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಕ್ಕಳೇ, ಇದು ಇವಾಗ ಯಾವ ಮಂತು? ಹೌದು ಮಕ್ಕಳೇ, ಇದು ಫೆಬ್ರವರಿ ಮಂತು. ಇನ್ನು ನಿಮ್ಮ ಫೈನಲ್ ಎಕ್ಸಾಮ್ಗೆ ಇನ್ನು ಒಂದೇ ತಿಂಗಳು ಉಳಿಯಿತು. ಮಾರ್ಚ್ ತಿಂಗಳಲ್ಲಿ ನೀವೇನು ಮಾಡ್ತೀರಾ? ಫೈನಲ್ ಎಕ್ಸಾಮ್ನ ಬರೀತೀರಾ. ಅದರಲ್ಲಿ ಯಾರು ಪಾಸ್ ಆಗ್ತಿರೋ ಅವರು ಮಾತ್ರ 5th ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಆಗ್ತೀರಾ. ಇಲ್ಲ ಅಂದರೆ ನೀವು ಮತ್ತು 4th ಸ್ಟ್ಯಾಂಡರ್ಡಲ್ಲೇ ಓದಬೇಕಾಗತ್ತೆ. ಸೊ ಇನ್ಮೇಲಿಂದ ಇವತ್ತಿನಿಂದ ನೀವೆಲ್ಲರೂ ಸೀರಿಯಸ್ ಆಗಿ ಮನೇಲಿ ಕುತ್ಕೊಂಡು ಓದಬೇಕು. ಓಕೆನಾ ಮಕ್ಕಳೇ? ಹಾಗೆ ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಅದು ಏನಂದರೆ, ನಮ್ಮ ಸ್ಕೂಲ್ HM ಹೇಳಿದರು, ಹೆಡ್ ಮಾಸ್ಟರ್ ಹೇಳಿದರು, ಈ ಫೆಬ್ರವರಿ ಮಂತ್ ಎಂಡಿಗೆ ನಾವು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಮಾಡೋಣ ಅಂತ. ಆ ಆ್ಯನ್ಯುವಲ್ ಡೇಯಲ್ಲಿ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು. ಓಕೆನಾ? ಓಕೆ, ಯಾರು ಕಿರ್ಚಬೇಡಿ. ಆ್ಯನ್ಯುವಲ್ ಡೇ ಮಾಡಬೇಕು ಅಂದರೆ ನಮಗೇನು ಬೇಕು? ದುಡ್ಡು ಬೇಕಲ್ವಾ? ಹೌದು ಮಿಸ್, ದುಡ್ಡು ಬೇಕು. ಅದಕ್ಕೆ ನೀವು ನಿಮ್ಮ ಮನೇಲಿ ಹೋಗ್ಬಿಟ್ಟು 1000 ರೂಪೀಸ್ ಅಂದರೆ 1000 ರೂಪಾಯಿನ ಇಸ್ಕೊಂಡು ಬರಬೇಕು. ಇಸ್ಕೊಂಡ್ಬಂದು ನಾಳೆ ನನ್ನ ಕೈಯಲ್ಲಿ ಕೊಡಬೇಕು. ಆವಾಗ ನಾನು ಏನು ಮಾಡ್ತೀನಿ, ಎಲ್ಲ ದುಡ್ಡನ್ನು ಸೇರಿಸ್ಬಿಟ್ಟು ನಮ್ಮ HM ಕೈಯಲ್ಲಿ ಕೊಡ್ತೀನಿ. ಆವಾಗ HM ಸರ್ ಏನು ಮಾಡ್ತಾರೆ, ಆ್ಯನ್ಯುವಲ್ ಡೇ ಮಾಡೋಕ್ಕೆ ಏನೇನು ಮಟೀರಿಯಲ್ಸ್ ಬೇಕು, ಸ್ಟೇಜ್ ಬೇಕು, ಆಮೇಲೆ ಮೈಕ್ ಬೇಕು, ಸ್ಪೀಕರ್ ಬೇಕು, ಇವೆಲ್ಲ ಬೇಕಲ್ವಾ, ಪೆಂಡಲ್ ಹಾಕಿಸ್ಬೇಕು, ಚೇರ್ ಹಾಕಿಸ್ಬೇಕು. ಸೊ ಇದಕ್ಕೆಲ್ಲ ದುಡ್ಡು ಬೇಕಲ್ವಾ, ಅದಕ್ಕೆಲ್ಲ ನಮ್ಮ HM ಸರು ಅರೇಂಜ್ ಮಾಡ್ತಾರೆ. ಸೊ ಮಕ್ಕಳೇ, ನೀವು ನಾಳೆ ಏನು ಮಾಡಬೇಕು, ಸ್ಕೂಲಿಗೆ ಬರೋವಾಗ 1000 ರೂಪೀಸ್ನ ನಿಮ್ಮ ಪೇರೆಂಟ್ಸ್ ಹತ್ರ ಇಸ್ಕೊಂಡು ಬರಬೇಕು. ಓಕೆನಾ? ಹೌದು ಮಕ್ಕಳೇ, ಮತ್ತೆ 1000 ರೂಪೀಸ್ ಬೇಕು. ಯಾಕಂದರೆ ನಿಮಗೆ ಡ್ಯಾನ್ಸಿಗೆ ಹೊಸ ಬಟ್ಟೆ ಕೊಡಬೇಕಲ್ವಾ, ಪೆಂಡಲ್ ಹಾಕಿಸ್ಬೇಕು, ಚೇರ್ ಹಾಕಿಸ್ಬೇಕು. ಅವಾಗಲೇ ಹೇಳಿದ್ನಲ್ವ ನಾನು, ತುಂಬ ಖರ್ಚಿರುತ್ತಲ್ವಾ. ಅದಕ್ಕೆ ನೀವೆಲ್ಲ ಏನು ಮಾಡಿರಿ, 1000 ರೂಪೀಸ್ ಇಸ್ಕೊಂಡು ಬನ್ನಿ, ಆಯಿತಾ? ಓಕೆ ಮಿಸ್, ನಮ್ಮ ಅಮ್ಮ ಕೊಟ್ಟರೆ ಇಸ್ಕೊಂಬರ್ತೀನಿ. ಓಕೆ ಮಕ್ಕಳೇ, ಹಾಗಾದರೆ ಇವಾಗ ನಾನು ನಿಮಗೆ 3 ಪ್ರಶ್ನೆ ಕೇಳ್ತೀನಿ. ಆ 3 ಪ್ರಶ್ನೆಗೆ ಯಾರು ಸರಿಯಾದ ಉತ್ತರ ಕೊಡ್ತಾರೋ ಅವರಿಗೆ ನಾನು ಆ್ಯನ್ಯುವಲ್ ಡೇ ದಿನ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ಓಕೆನಾ? ನನಗೆ ಬೇಕು ಈ ಸತಿ ಫಸ್ಟ್ ಪ್ರೈಸ್. ನಾನು ಕೇಳ್ತಿರೋದು ಜನರಲ್ ನಾಲೆಡ್ಜ್ ಕ್ವಶನ್ಸು. ಯಾವುದೇ ಥರ ಬುಕ್ಕಲ್ಲಿರೋ ಕ್ವಶನ್ಸ್ನ ನಾನು ಕೇಳಲ್ಲ. ನಿಮ್ಮ ಬುದ್ಧಿ ಉಪಯೋಗಿಸ್ಬಿಟ್ಟು ನೀವು ಆನ್ಸರ್ ಮಾಡಬೇಕು. ಓಕೆನಾ? ಹಾಗಾದರೆ ಫಸ್ಟ್ ಕ್ವಶನ್ನು, ನಾವು ಒಂದು ವಸ್ತುನ ಬಾಯಲ್ಲಿಡ್ತೀವಿ ತಿನ್ನಬೇಕು ಅಂತ, ಬಟ್ ಅದನ್ನ ತಿನ್ನಕ್ಕಾಗಲ್ಲ. ಅದು ಯಾವುದು? ಮಿಸ್, ಹೊಟ್ಟೆ ಒಳಗೆ ಏನು ಹೋಗತ್ ನೋಡ್ರಿ, ಅದನ್ನ ಮಾತ್ರ ನಾವು ಬಾಯೊಳಗೆ ಇಡೋದ್ರಿ. ಯಾವ್ದು ಹೊಟ್ಟೆ ಒಳಗೆ ಹೋಗಲ್ಲ ನೋಡ್ರಿ, ಅದನ್ನ ನಾವು ಮುಟ್ಟೋದು ಇಲ್ಲ, ಮೂಸು ನೋಡೋದಲ್ರಿ ಮಿಸ್ ನಾವು. ಚಿಂಪು, ಈ ಥರ ತರಲೆ ಉತ್ತರಗಳನ್ನು ಕೊಡಬಾರ್ದು. ಬುದ್ಧಿ ಉಪಯೋಗಿಸ್ಬಿಟ್ಟು ಆನ್ಸರ್ ಮಾಡು. ಓಕೆನಾ? ಮಿಸ್, ಆನ್ಸರ್ ಗೊತ್ತಾಗಕತ್ತಿಲ್ರಿ ಮಿಸ್, ನೀವೇ ಹೇಳ್ರಿ. ನೀವು ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನೂ ಕೇಳ್ರಿ, ಅವ್ರು ಆನ್ಸರ್ ಹೇಳ್ಬೋದು. ನಿಮಗೆ 1 ದಿನ ಟೈಮ್ ಕೊಡ್ತೀನಿ. ಆ 1 ದಿನದಲ್ಲಿ ಯಾರು ಬಂದು ಫಸ್ಟ್ ನನಗೆ ಆನ್ಸರ್ ಹೇಳ್ತಾರೋ ಅವ್ರಿಗೆ ನಾನು ಫಸ್ಟ್ ಪ್ರೈಸ್ ಕೊಡ್ತೀನಿ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ನು. ನಿಮಗೆ ಆಲ್ಫಾಬೆಟ್ಸು ABCD ಗೊತ್ತಲ್ವಾ? A to Z ವರೆಗೂ ನಿಮ್ಗೆ ಹೇಳಕ್ ಬರುತ್ತಲ್ವಾ? ಆ ಅಕ್ಷರಗಳಲ್ಲಿ ಆಲ್ಫಾಬೆಟ್ ಇದಾವಲ್ಲ ಅಕ್ಷರಗಳು, ಅದರಲ್ಲಿ ಯಾವ ಲೆಟರಲ್ಲಿ ಜಾಸ್ತಿ ನೀರಿರುತ್ತೆ? ಯಾವ ಅಕ್ಷರಗಳಲ್ಲಿ ಜಾಸ್ತಿ ವಾಟರ್ ಗೊತ್ತಲ್ವಾ, ನೀರು? ಯಾವ ಆಲ್ಫಾಬೆಟ್ ಅಕ್ಷರಗಳಲ್ಲಿ ಜಾಸ್ತಿ ನೀರಿರುತ್ತೆ? ಮಿಸ್, ABCD ನೀರೈತ್ರಿ. ಹಾ ಚಿಂಪು, ಇದೆ, ಯೋಚನೆ ಮಾಡು. ABCD ಆಲ್ಫಾಬೆಟ್ಸ್ನ ನೆನಪು ಮಾಡ್ಕೋ. ಯಾವುದ್ರಲ್ಲಿ ಜಾಸ್ತಿ ನೀರಿದೆ ಯೋಚನೆ ಮಾಡು, ನಿಮಗೆ ಗೊತ್ತಿರುತ್ತೆ ಆನ್ಸರ್ಸು. ತಲೆ ಉಪಯೋಗಿಸ್ರಿ, ಗೊತ್ತಾಗುತ್ತೆ ಆನ್ಸರ್ಸು. ಏನು ABCD ನೀರೈತಾ? ನಮ್ಮ ಅಪ್ಪಾಜಿಗೆ ABCD ಬರಲ್ಲ ನೆಟ್ಟದ. ನಮ್ಮ ಅಪ್ಪಾಜಿಗೆ ಇನ್ನೇನು ಗೊತ್ತಾಗತ್ತೆ ಯಾವ ಅಕ್ಷರದಾಗ ನೀರೈತಿ ಅಂತಂದು. ಹೋಗ್ಲಿ ಬಿಡು, ನನಗೇನು ಫಸ್ಟ್ ಪ್ರೈಸ್ ಬರಲ್ಲ, ನಾನೇನು ತೆಲಿಕಿಸ್ಕೊಳಲ್ಲ. ಮಿಸ್, ನಮಗೆ ಉತ್ತರ ಗೊತ್ತಾಗತ್ತಲ್ಲ ಮಿಸ್. ನಮ್ಮ ಅಪ್ಪಾಜಿ ಕೇಳ್ಕೊಂಬಂದು ನಾಳೆ ಉತ್ತರ ಹೇಳ್ತಾನೆ. ಈಗ 3ನೇ ಕ್ವಶನ್ ಕೇಳ್ರಿ ಮಿಸ್. ಓಕೆ ಮಕ್ಕಳೇ, ಮನೆಗೆ ಹೋಗ್ಬಿಟ್ಟು ನಿಮ್ಮ ಪೇರೆಂಟ್ಸ್ಗೆ ಕೇಳಿ, ಅವ್ರು ಆನ್ಸರ್ ಹೇಳಿದ ತಕ್ಷಣ ಬಂದು ನನಗೆ ಯಾರು ಫಸ್ಟ್ ಆನ್ಸರ್ ಹೇಳ್ತಿರೋ ಅವರಿಗೆ ಫಸ್ಟ್ ಪ್ರೈಸು. ಈಗ 3ನೇ ಕ್ವಶನ್ ಏನಂದರೆ, ನಾವು ನೀರಿಗೆ ಅದನ್ನ ನೆನೆಸ್ಬೇಕು ಅಂತ ಹಾಕ್ತೀವಿ. ನೀರಿಗೆ ಒಂದು ವಸ್ತುನ ನೀರಲ್ಲಿ ನೆನೆಸ್ಬೇಕು ಅಂತ ಆ ವಸ್ತುನ ನೀರಲ್ಲಿ ಹಾಕ್ತೀವಿ, ಬಟ್ ಅದು ಏನು ನೀರಲ್ಲಿ ನೆನೆಯಲ್ಲ. ಯಾವುದದು ವಸ್ತು? ಹೌದಾ, ನೀರಿಗೆ ಹಾಕಿದ್ರೆ ನೆನೆಯಲ್ಲ ಮಿಸ್. ಅದು ಏನಿರ್ಬೋದು? ಹೋಗಿ ಬಿಡಿ, ಏನು ಯಾಕೆ ಕೇಳ್ಕೊಳ್ಳಿ, ನಾನೇ ತಲೆ ಕೆಡಿಸ್ಕೊಳ್ಳಿ. ನನಗೂ ಈ ಪ್ರಶ್ನೆಗಳಿಗೂ ಸಂಬಂಧ ಇಲ್ಲ. ನಮ್ಮ ಅಮ್ಮಗಂತೂ ಯಾವ ಪ್ರಶ್ನೆಗೂ ಉತ್ತರ ಗೊತ್ತಿರಲ್ಲ. ಚಿಂಪಾರ ಅಪ್ಪಾಜಿ ಹತ್ರ ಹೋಗ್ಕೊಂತಾಡಿ. ಚಿಂಪಾರ ಅಪ್ಪಾಜಿ ಹತ್ರ ಹೋದ್ರೆ ಅವ್ರ ಅಪ್ಪಾಜಿ ಎಲ್ಲ ಆನ್ಸರ್ ಹೇಳ್ತಾರೆ. ನಾನೇ ಫಸ್ಟ್ ಸರ್ಪ್ರೈಸ್ ಗಿಫ್ಟ್ ತಗೋಬೇಕು ಮಿಸ್ ಹತ್ರ.
ಓಕೆ ಮಕ್ಕಳೇ, ನಾಳೆ ಬಂದು ಯಾರು ಇದಕ್ಕೆ ಉತ್ತರ ಕೊಡ್ತೀರೋ ಅವರಿಗೆ ನಾನು ಪ್ರೈಸ್ ಕೊಡ್ತೀನಿ. ಓಕೆನಾ? ಅವ್ರಿಗೊಂದು ಗಿಫ್ಟ್ ಇರುತ್ತೆ. ಏನು ಗಿಫ್ಟು ಅಂತ ಅದು ಸರ್ಪ್ರೈಸು. ಅದು ಆ್ಯನ್ಯುವಲ್ ಡೇ ದಿನನೇ ಗೊತ್ತಾಗುತ್ತೆ. ಹಾಗೆ ನೆನ್ಪಿಟ್ಕೊಳ್ಳಿ, ಆ್ಯನ್ಯುವಲ್ ಡೇ ಮಾಡೋಕ್ಕೆ 1000 ರುಪೀಸ್ ಬೇಕು. ಸೊ ಪ್ರತಿಯೊಬ್ಬರು ಏನು ಮಾಡಬೇಕು, ಮನೆಯಿಂದ ಬರುವಾಗ 1000 ರುಪೀಸ್ನ ಇಸ್ಕೊಂಡು ಬರಬೇಕು. ಓಕೆ, ಗೊತ್ತಾಯ್ತಲ್ಲ ಎಲ್ಲ? ಓಕೆ, ಇಸ್ಕೊಂಬರ್ತೇನೆ ಮಿಸ್. ನಿಮಗೂ ಏನಾದರೂ ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ಪೂರ್ತಿ ನೋಡಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.